ಇನ್ನು ರಾಜ್ಯ ರಾಜಕಾರಣದಲ್ಲಿ ಚಿಕ್ಕಮಗಳೂರಿನ ಶೃಂಗೇರಿ ಮತಕ್ಷೇತ್ರದ ಸಮರ ಕೂಡ ಮುಂದುವರೆದಿದೆ. ಚುನಾವಣೆ ಅಧಿಕಾರಿಗಳು ಆಯೋಗಕ್ಕೆ ಮರು ಮತದಾನದ ವರದಿ ಕೊಟ್ಟಿದ್ದಾರೆ. ಅಧಿಕಾರಿಗಳ ಹೇಳಿಕೆ ಪ್ರಕಾರ ಬಿಜೆಪಿ ಅಭ್ಯರ್ಥಿಗೆ ಹೆಚ್ಚು ಮತ ಬಂದಿದೆ. ಆದರೆ ಆರೋಪ ಪ್ರತ್ಯಾರೋಪ ಕೂಡ ಮುಂದುವರೆದಿದೆ. ಈ ಕುರಿತಾದಂತಹ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಗೆಹರಿಯದ ಶೃಂಗೇರಿ ಮತಕ್ಷೇತ್ರ ಮರು ಎಣಿಕೆ ಗೊಂದಲ. ನಾನೇ ಗೆದ್ದಿದ್ದು ಎಂದ ಬಿಜೆಪಿ ಕಾಂಗ್ರೆಸ್ ನಾಯಕರು. ಈಗಿನ ಪ್ರಕಾರ ನನಗೆ ಬಹುಮತ ಬರುತ್ತೆ. ಕೇಳಿದ್ರಲ್ಲ, ಇದು ಚಿಕ್ಕಮಗಳೂರಿನ ಶೃಂಗೇರಿ ಮತಕ್ಷೇತ್ರದಲ್ಲಿನ ಪರಿಸ್ಥಿತಿ. ಚುನಾವಣೆ ಫಲಿತಾಂಶ ಬಂದು 3 ವರ್ಷ ತುಂಬ ಹೊತ್ತಲ್ಲೇ 2 ಪಕ್ಷಗಳ ನಾಯಕರು ನಾನ್ ಗೆದ್ದೆ ಅಂತಿದ್ದಾರೆ. ಅಷ್ಟಕ್ಕೂ ಈ ಕ್ಷೇತ್ರದಲ್ಲಿ ಆಗ್ತಿರೋದೇನೋ ಅಂತ ತೋರಿಸ್ತೀವಿ. ಅದಕ್ಕೂ ಮುನ್ನ ಯಾಕೀಗ ಮತ ಎಣಿಕೆ ಅನ್ನೋ ಕಹಾನಿಯನ್ನ ಹೇಳ್ತೀವಿ, ಕೇಳಿ. ಅದು 2023ರ ರಾಜ್ಯಸಭಾ ವಿಧಾನಸಭೆ ಚುನಾವಣೆ ಹೊತ್ತು ಕಾಂಗ್ರೆಸ್ನ ರಾಜೇಗೌಡ ಹಾಗೂ ಬಿಜೆಪಿಯ ಜೀವರಾಜ್ ನಡುವೆ ಜಿದ್ದಾಜಿದ್ದಿನ ಸಮರ ಏರ್ಪಟ್ಟಿತ್ತು. ಈ ಸಮರದ ನಡುವೆ ಟಿಡಿ ರಾಜೇಗೌಡ ಜಸ್ಟ್ 201 ಮತಗಳ ಅಂತರದಿಂದ ಗೆದ್ದು ಶಾಸಕರಾಗಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ 58,602 ಮತಗಳ ಜೊತೆಗೆ 569 ಅಂಚೆ ಮತಗಳು ಸೇರಿದಂತೆ ಒಟ್ಟು 59,171 ಮತಗಳನ್ನ ಪಡೆದಿದ್ರು. ಇನ್ನು ಬಿಜೆಪಿಯ ಡಿಎನ್ ಜೀವರಾಜ್ 58,278 ಮತಗಳ ಜೊತೆಗೆ 692 ಅಂಚೆ ಮತಗಳು ಸೇರಿದಂತೆ ಒಟ್ಟು 58,970 ಮತ ಪಡೆದಿದ್ರು. ಆ ಮೂಲಕ 201 ಮತಗಳ ಅಂತರದಿಂದ ರಾಜೇಗೌಡ ಅಂದು ಗೆದ್ದು ಬೀಗಿದ್ರು. ಆದ್ರೆ ಬಿಜೆಪಿ ನಾಯಕರನ್ನ ಇಲ್ಲೊಂದು ವಿಚಾರ ಕಾಡೋದಕ್ಕೆ ಶುರು ಮಾಡಿತ್ತು. 1,822 ಅಂಚೆ ಮತಗಳ ಪೈಕಿ 279 ಮತಗಳು ತಿರಸ್ಕೃತಗೊಂಡಿದ್ವು. ಸೋಲಿನ ಅಂತರಕ್ಕಿಂತ ತಿರಸ್ಕೃತಗೊಂಡ ಮತ ಹೆಚ್ಚಿರೋ ಕಾರಣಕ್ಕೆ ಜೀವರಾಜ್ ಹೈಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಸೂಚನೆಯಂತೆ ನಿನ್ನೆ ಚಿಕ್ಕಮಗಳೂರಲ್ಲಿ ಮರು ಮತ ಎಣಿಕೆ ನಡೆದಿದೆ. ಆದ್ರೆ ಈವರೆಗೆ ಫಲಿತಾಂಶ ಹೊರಬಿದ್ದಿಲ್ಲ. ಈ ಕಾರಣಕ್ಕೆ ನಾವೇ ಗೆದ್ವಿ ಅಂತ ಉಭಯ ಪಕ್ಷಗಳ ಕಾರ್ಯಕರ್ತರು ಸಂಭ್ರಮಿಸಿದ್ರೆ ರಾತ್ರಿ ಹೈಡ್ರಾಮಾವೇ ನಡೆದು ಹೋಗಿದೆ. ಚುನಾವಣಾ ಆಯೋಗಕ್ಕೆ ಮರು ಎಣಿಕೆ ವರದಿ ಸಲ್ಲಿಕೆ. ಮರು ಎಣಿಕೆ ಮುಗಿದ್ರೂ ಫಲಿತಾಂಶ ಘೋಷಣೆ ಮಾಡಿಲ್ಲ. ಈ ಬಗ್ಗೆ ಮಾತನಾಡಿದ ಚುನಾವಣಾ ಅಧಿಕಾರಿ ಗೌರವ್ ಕುಮಾರ್, ತೀರ್ಪು ಘೋಷಣೆಗೆ ಹೈಕೋರ್ಟ್ ಆದೇಶದಲ್ಲಿ ಇರಲಿಲ್ಲ ಅಂದಿದ್ದಾರೆ. ಜೊತೆಗೆ ಮೇಲ್ಮನವಿ ಸಲ್ಲಿಸಿದ್ದ ಡಿಎನ್ ಜೀವರಾಜ್ ಅಂಚೆ ಮತಗಳಲ್ಲಿ 2 ಕಡಿಮೆ ಆಗಿರೋದಾಗಿ ಹೇಳಿದ್ದಾರೆ. ಡಿಎನ್ ಜೀವರಾಜ್ ಅವರ ಮತಗಳ ಸಂಖ್ಯೆಯಲ್ಲಿ 2 ಕಡಿಮೆ ಆಗಿದೆ. 692 ಇದ್ದಿದ್ದು 690 ಆಗಿದೆ. 1ನೇ ಎದುರುದಾರರಾದಂತಹ ಟಿಡಿ ರಾಜೇಗೌಡರಿಗೆ ಹಿಂದೆ 569 ಇತ್ತು, ಈಗ 314 ಆಗಿದೆ. ಈ ಅಧಿಕಾರಿ ಹೇಳ್ತಿರೋ ಅಂಕಿಅಂಶದ ಪ್ರಕಾರ ರಾಜೇಗೌಡರು ಪಡೆದಿದ್ದ 569 ಅಂಚೆ ಮತಗಳ ಪೈಕಿ 255 ಅಸಿಂಧು ಆಗಿದ್ದು ಅವರ ಮತ 314ಕ್ಕೆ ಕುಸಿದಿದೆ. ಹೀಗಾಗಿ 201 ಮತಗಳ ಅಂತರದಲ್ಲಿ ಸೋತಿದ್ದ ಜೀವರಾಜ್ಗೆ 50ಕ್ಕೂ ಹೆಚ್ಚು ಮತಗಳಿಂದ ನಾನೇ ಗೆದ್ದೆ ಅಂತಿದ್ದಾರೆ. ಬಿಜೆಪಿ ನಾಯಕರು ಕೂಡ ಜೀವರಾಜ್ ಪರ ಬ್ಯಾಟ್ ಬೀಸಿದ್ದಾರೆ. ಬೆಳಗಿನ ಜಾವ 1 ಗಂಟೆ 55 ನಿಮಿಷಕ್ಕೆ ನಮಗೂ ಕೂಡ ಮಾಹಿತಿ ಬಂತು. ಜೀವರಾಜ್ ಅವರು, ನಮ್ಮ ಜೀವರಾಜ್ ಅಣ್ಣ ಅವರು 56 ಮತಗಳಿಂದ ಗೆದ್ದಿದ್ದಾರೆ ಅನ್ನುವ ಸಮಾಚಾರವನ್ನು, ಶುಭ ಸುದ್ದಿಯನ್ನು ಅವರು ಕೂಡ ನೀಡಿದ್ದಾರೆ. ಈಗಾಗಲೇ ಗೌರವಾನ್ವಿತ ನ್ಯಾಯಾಲಯ ಡೈರೆಕ್ಷನ್ ಕೊಟ್ಟಿದ್ದಾರೆ. ಕೌಂಟಿಂಗಲ್ಲಿ ಯಾರ್ದು ಜಾಸ್ತಿ ಬರುತ್ತೋ ಆ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅಂತ ಜಡ್ಜ್ಮೆಂಟಲ್ಲೇ ಇದೆ, ಕ್ಲಿಯರ್ ಆಗಿದೆ ಜಡ್ಜ್ಮೆಂಟಲ್ಲಿ. ಅದರ ಮತ ಎಣಿಕೆ ಬಂದ ನಂತರ ಅದರ ಫಲಿತಾಂಶವನ್ನು ಪ್ರಕಟ ಮಾಡಲಿಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಬಿಡ್ತಾ ಇಲ್ಲ. ಇದು ದುರಾಡಳಿತಕ್ಕೆ ಸಾಕ್ಷಿ. ಈ ಬಗ್ಗೆ ಮಾತನಾಡಿರೋ ಕಾಂಗ್ರೆಸ್ ನಾಯಕರು ಬಿಜೆಪಿಯಿಂದ ದೊಡ್ಡ ಅಪರಾಧ ನಡೆದಿದೆ, ಅಧಿಕಾರಿಗಳ ದುರ್ಬಳಕೆಯಾಗಿದೆ ಅಂತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದ ಕ್ರೈಮ್ ನಡೆದಿದೆ, ಕ್ರಿಮಿನಲ್ ಆಕ್ಟಿವಿಟೀಸ್. ಬಿಜೆಪಿಯವರು, ಮಾಜಿ ಶಾಸಕರು, ಕೆಲವು ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಶೃಂಗೇರಿಲಿ ಎಲ್ಲ ಉಪಯೋಗಿಸ್ಕೊಂಡು ಅದಾದ ಮೇಲೆ ಟ್ಯಾಂಪರ್ ಮಾಡಿ ನಾವಿಲ್ಲಿ ವೋಟ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನನ ಬೆಳಗ್ಗೆ ವ್ಯಕ್ತಪಡಿಸಿದ್ವಿ. ಆಮೇಲೆ ಇಲ್ಲಿ ಬೂತ್ ತಂದಿಟ್ಟ ಮೇಲೆ ನಾವು ಅದನ್ನೆಲ್ಲ ರೆಕಾರ್ಡ್ ಮಾಡ್ತೀವಿ ಅಂತ ಎಲ್ಲದನ್ನು ರೆಕಾರ್ಡ್ ಮಾಡಿದ್ದಾರೆ. ಶೃಂಗೇರಿ ಮತ ಎಣಿಕೆಯ ಫಲಿತಾಂಶ ಘೋಷಣೆಗೆ ಮುನ್ನವೇ ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ಫಲಿತಾಂಶದಲ್ಲಿ ಈಗಿರೋ ಕಾಂಗ್ರೆಸ್ ಶಾಸಕರು ಕೆಳಗಿಳಿದು ಬಿಜೆಪಿ ಅಭ್ಯರ್ಥಿ ಪಟ್ಟಕ್ಕೇರ್ತಾರಾ? ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.